ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. BJP ಅಂದ ತಕ್ಷಣ ಎಲ್ಲರೂ ಗಾಬರಿ, ಎಲ್ಲಿ ಮತ್ತೆ ಜಗಳ ಸುರಾಯ್ತು ಇರುವುದು ಅಂತೇಳಿ ಈ ರಾಜ್ಯದ ಮೂಲೆಗಳು ಇದೇ ಚರ್ಚೆ. ಏನಪ್ಪ BJP ಈ ಮಟ್ಟಿಗಾಗಿ ಬಂದಿತ್ತು, ಯತ್ನಾಳ್ ಬಾಯಿ ಬಂದ್ ಮಾಡ್ತಾ ಇಲ್ಲ, ಯಡಿಯೂರಪ್ಪ ಬಿಡ್ತಾ ಇಲ್ಲ, ವಿಜಯೇಂದ್ರ ಹಿಂದೆ ಸರಿತಾ ಇಲ್ಲ, ರಮೇಶ್ ಜಾರಕಿಹೊಳಿ ಒಂದು ಕೈ ನೋಡಿ ಬಿಟ್ಟಿದ್ದಾರೆ. ಏನಿದೆಲ್ಲ BJP ಏನು ಕೊಲಾಪ್ಸ್ ಮಾಡೋ ವಿಚಾರಗಳು ಅಥವಾ ಅದು ಎತ್ತು ನಿಲ್ಲಿಸೋದು ಅಂತ ಈ ಮಧ್ಯೆ ಒಂದು ಹೊಸ ಬನ ಒಂದು ಬಿಟ್ಬಿಟ್ಟಿದೆ. ಈಗ ನೀವು ದಿಲ್ಲಿಲೆಲ್ಲ ಬಿಟ್ಬಿಟ್ಟು ನೋಡ್ತಾ ಇದ್ದೀರಿ, ಎಲ್ಲ ಪ್ರತಿಯೊಂದು ನ್ಯೂಸ್ ಚಾನಲ್ದಲ್ಲಿ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ. ತಮ್ಮ ಬಾಯಿಗೆ ಏನು ಬರ್ತದ ಅದು, ಅದರಲ್ಲೂ ರೆಬೆಲ್ ಸ್ಟಾರ್ಸ್ ಎಲ್ಲರೂ ವಿಜಯೇಂದ್ರಿಗೆಲ್ಲ ಪಟ್ಟ ಮತ್ತು ಹೆಂಗ್ರಿ ಯಡಿಯೂರಪ್ಪನ ಒಳಗೆ ಸಂಕಟ ಆಗ್ತಾಯಿದೆ. ಏನಪ್ಪ ಇವ್ರ ನಾನಾ ಬೆಳೆಸಿದ್ದು, ನಾನಾ ತಂದಿದ್ದು, ರಮೇಶ್ ಜಾರಕಿಹೊಳಿ ನನ್ನ ತೊಗೊಂಬನ್ನಿ ಮುಖ್ಯಮಂತ್ರಿ ಆಗೋ ಸಲುವಾಗಿ ಇವತ್ತು ನಿಂತಿದ್ದಾರೆ. ಅವ್ರ ಜೊತೆಗೆ ಯತ್ನಾಳರು ನಾವು ಕರ್ಕೊಂಡ್ಬಂದೆ ನನ್ನ ವಿರುದ್ಧ ನಿಂತಿದ್ದಾರೆ. ಇವತ್ತು ಕುಟುಂಬ ರಾಜಕಾರಣ ಪರಿವಾರ ರಾಜಕಾರಣ ಅಂತ ಕುಟುಂಬ ರಾಜಕಾರಣಿಗಳು ಯಾರು ಇಲ್ಲರಪ್ಪ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ ನಮ್ಮ ಯತ್ನಾಳರು ಸಹಿತ. ಏನೇನೋ ಇನ್ನೂ ಸಬ್ಬು ಬೆಳೆದಾರೆ. ಈಗ ಸ್ವತಃ ಯತ್ನಾಳರ ಮಗಂದು ಏನೇನು ತೆಗೆದಂತ ಇವ್ರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಒಬ್ರು ತೆಗೆದು ಅವರ ನಾಶ ಆಗುವಂಥ ಅಥವಾ BJP ನಾಶ ಆಗುವಂಥ ಹಂತಕ್ಕೆ ಇದ್ದಾರೆ. ಈ ನಡುವೆ ಹತ್ತು ಸುದ್ದಿ ಶುರು ಆಗಿಬಿಟ್ಟದು. ಯತ್ನಾಳ್ ಹೊಸ ಪಕ್ಷ ಕಟ್ತಾರ ಯತ್ನಾಳರು ಸಾಧ್ಯನ ಅವರಿಂದ ಹೊಸ ಪಕ್ಷ ಸ್ಟ್ಯಾಂಡ್ ಆಗ್ತದನ? ಹೊಸ ಪಕ್ಷಕ್ಕೆ ಏನೇನು ಬೇಕು ಅದು ನಮ್ಮ ರಮೇಶ್ ಜಾರಕಿಹೊಳಿಂದಲೂ ಸಾಧ್ಯದನ ಹೊಸ ಪಕ್ಷ ಕಟ್ಟುವಂಥದ್ದು? ಅದು ಅರವಿಂದ್ ಲಿಂಬಾವಳಿನ ಸಾಧ್ಯದನ? ಬಂಗಾರಪ್ಪ ಅವ್ರನ್ನ ಸಾಧ್ಯದನ? ಮಾಡಿದ್ರೆ ಒಳ್ಳೇದು ಮಾಡ್ರಿ. ಇನ್ನೊಂದು ಪಕ್ಷ ಟ್ರೈ ಮಾಡಿದ್ರೆ ಯಾಕೆ ಮಾಡಬಾರ್ದು? ದೇವೇಗೌಡರು ಮಾಡಿದ್ರು ಯಶಸ್ವಿ ಆದರೂ ಹಂತಕ್ಕೆ ಬಂದಿದ್ದು ಮುಗಿತಾ ಇದೆ. ಮೂರನೇ ಕೊನೆ ಹಂತಕ್ಕೆ ಬಂದದ್ದು ದೇವೇಗೌಡರು. ಅವರು ಶಾಸಕರೆಲ್ಲ ನಮ್ಮ DK ಅವರು ಕಾಂಗ್ರೆಸ್ಗೆ ಮರ್ಜ್ ಮಾಡ್ಬೇಕು ಕೂತಿದ್ದಾರೆ ಬಲಿಷ್ಠ ಆಗೋ ಸಲುವಾಗಿ. ಒಟ್ಟಿನಲ್ಲೇ ಏನು ಜಗ್ಗಾಟ್ರಿ, ಏನು ಕಿತ್ತಾಟ ನೋಡುವಂಗಿಲ್ಲ. ಅದನ್ನು ಎಲ್ಲರೂ ಮಹಾನ್ ತ್ಯಾಗಿಗಳ ಎಲ್ಲರೂ ಒಬ್ರನ್ನೊಬ್ರು ನೋಡ್ಕೋದು ಬೆಳಗ್ಗೆ ಬಿಟ್ಟಿದ್ದಾರೆ. ಈ ಎಲ್ಲ ನಡೆದಾಗ ಮೆಲ್ಲಕ್ಕೆ ನಮ್ಮ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ತಮ್ಮ ಸೈಲೆಂಟ್ ದಾರ ಸಾಗೈತಾರೆ. ಇವರು ಹೇಳಿದಾಗ ನಾ ಯಾಕೆ ಹೊಡ್ಕೊಬಾರ್ದು ರಾಜ್ಯಾಧ್ಯಕ್ಷ ಸ್ಥಾನ? ಅದೇ ನಾಳೆ ಒಂದು ಸಪೋಸ್ ತಪ್ಪಿ ಏನೋ BJP ಸರ್ಕಾರ ಆಗೋದು ಬಂತು, ನಾ ಅಧ್ಯಕ್ಷ ನಾನು ಮುಖ್ಯಮಂತ್ರಿ ಆಗ್ಬೋದಲ್ಲ ಅಂತೇಳಿ ಹೊಸ ಪ್ಲ್ಯಾನ್ ತಮ್ಮದೇ ಕೆಲವು ಮಂದಿಯಿಂದ ಕೂಡಿಸ್ಕೊಂಡು ಅವರು ಒಂದು ನಡೆಸಿದಾರೆ. ಈ ವಿಷಯಕ್ಕೆ ಏನಾಗ್ಬೋದು BJP ಅಂತ ಮೂರಂತೆ ಅದು. ಇನ್ನೊಂದು ಅಂತ ನಿಮ್ಗೆ ಗೊತ್ತದ, ಈಗ ರಾಮುಲವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಪಂಗಡಕ್ಕೆ ಹೋಗಲಿ ಎಲ್ಲಿ ಬಿಡಲಿ ಅಂತೇಳಿ. ಕಾಂಗ್ರೆಸ್ ಅವರು ಬರ್ರಿ ಅಂತಾರೆ, ರೆಬೆಲ್ಸು ಬರ್ರಿ ಅಂತಾರೆ, ಯಡಿಯೂರಪ್ಪನವರು ಒಂದು ಕೈ ನೋಡೋಣ ಬರ್ರಿ ಅನ್ನೋಂಗದಾರ. ಆದರೂ ವಿಜಯೇಂದ್ರ ಮೇಲೆ ಸ್ವಲ್ಪ ನಮ್ಮ ಸಿಟ್ಟನ್ನು ಕಾರ್ಕೊಳ್ತಾ ಇದ್ದಾರೆ. ನಮ್ಮ ಏನಪ್ಪ ಗೊತ್ತದ ನಿಮಗೆ ರಾಮುಲವರು. ಹಿಂಗೆ ನಡೆದ ಈ ಗದ್ದಲದೊಳಗೆ ಈಗಂತೂ ಒಂದು ಸ್ಪಷ್ಟ ಆಗ್ಯದ. ರೆಬೆಲ್ಸ್ ಅಂತ ಯಾವುದೋ ಪ್ರಸಂಗದೊಳಗೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡೋಕ್ಕೆ ಒಪ್ಪೋದಿಲ್ಲ. ಹಾಗಂತೇಳಿ ಹೈಕಮಾಂಡನ್ನು ಎದುರು ಹಾಕೊಳ್ತಾರಂತ ಅನ್ನೋಕ್ಕಾಗ್ತಾ ಇಲ್ಲ. ಒಂದೇಳಿ ಮಾಡಲಿ ಅಂದ್ರೆ ನೀವೇನು ಮಾಡ್ತೀರಿ ಅನ್ನೋದಕ್ಕೆ ಸಮರ್ಪಕ ಉತ್ತರ ಸಿಗ್ತಾ ಇಲ್ಲ. ಅದಕ್ಕೆ ಮುಂದಿಂದಾಗ ನೋಡ್ತೀನಿ ಅಂತಾರೆ. ಜೊತೆಗೆ ಹೊಸ ಪಕ್ಷ ಕಟ್ಟು ಸಾಧ್ಯತೆಗಳಿದ್ದಾವೆ ಅಂತ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಈಗ ಹೇಳಿದ್ದೀನಿ, ಹೊಸ ಪಕ್ಷ ಕಟ್ಟುದ್ರೆ ಸುಲಭದ ಮಾತಲ್ಲ, ಭಾಳ ಕಷ್ಟದ ಕೆಲಸ. ಅದು ಏನೋ ತಪ್ಪೇ ಆಗ್ಯದ. ಎಲ್ಲೇ ಇಲ್ಲಿ ಕರ್ನಾಟಕ ದೇವೇಗೌಡರು ಅಂತ ಒಬ್ಬ ಭಾಳ ದೊಡ್ಡ ಅನುಭವಿ ನಾಯಕರಿದ್ದರು. ಜೊತೆಗೆ ಅವತ್ತು ರಾಮಕೃಷ್ಣ ಹೆಗಡೆ ಅವರು ಮತ್ತು ಇವರೆಲ್ಲ ದೊಡ್ಡ ವ್ಯಕ್ತಿಗಳು ಕೂಡಿಕೊಂಡಿದ್ದರು. ಅವ್ರ ನೆರಳಲ್ಲಿ ಪಕ್ಷ ಕಟ್ಟಿದ್ರು. ಅವ್ರನ್ನ ಒಬ್ಬೊಬ್ಬರ ಮನೆ ಕಳಿಸಿ JDS ಉಳಿಸ್ಕೊಂಡು ಏನೋ ಇಲ್ಲಿವರೆಗೆ ಜಕ್ಕು ಬಂದಿದ್ದಾರೆ. ಮುಂದೆ ಜಡ್ಜ್ ಹೋಗ್ತಿದ್ದು ಗೊತ್ತಿಲ್ಲ. ಆದರೆ ಅಂಥವ್ರು ಯಾರಿದ್ದಾರೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ವ್ಯಕ್ತಿತ್ವ ಪಡ್ಕೊಂಡಂಥವ್ರು? ಯತ್ನಾಳ್ ರಾಜ್ಯ ಮಟ್ಟದಲ್ಲಿ ಒಂದು ಪಕ್ಷ ಕಟ್ಟುವಷ್ಟು ಸಾಧ್ಯತೆ ಇದೆಯಾ? ಅದೇನೋ ಇಲ್ಲಿ ಮಾಡಲಿ, ಒಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತ ತಪ್ಪಲ್ಲ. ಆದರೆ ಭಾಳ ಕಷ್ಟದ ಕೆಲಸ ಅದು. ಹಿಮಾಲಯ ಪರ್ವತ ಅದರಲ್ಲೂ ಎವರೆಸ್ಟ್ ಶಿಖರನ್ನು ಏರಿದಂಗೆ ಕರ್ನಾಟಕದಲ್ಲಿ ಒಂದು ಪಕ್ಷ ಕಟ್ಟೆ ಆಯ್ಕೆಯಾಗೆ ಜನಮನ್ನಣೆ ಪಡೆಯೋದು ಅದು ಒಂದು ಸಾಹಸ ಮಾಡ್ತಾನೆ. ಅದಕ್ಕಿಂತ ಇನ್ನೊಂದು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಪಕ್ಷ ಬಿಟ್ಟು ಹೋಗ್ತಾನೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ BJP ಬಗ್ಗಬೋದಾ ಮತ್ತು ನಾವು ಬೆಂಡ್ ಆಗ್ಬೋದಾ ಅಂತ? ಯಾಕಂದ್ರೆ ಇದು ಒಂದು ರೀತಿ BJPಗೆ ಸವಾಲಿದ್ದಂಥದ್ದು. ನೀವು ನಮಗೆ ಹೇಳಿದಂಗೆ ಕೇಳಿಲ್ಲ ಅಂದ್ರೆ ನಾವು ಬಿಟ್ಟು ಹೋಗಿ ಹೊಸ ಪಕ್ಷ ಕಟ್ತೀವಿ ಅಂದ್ರೆ ಸವಾಲನ್ನ BJP ಅದಕ್ಕೆ ಸಣ್ಣ ಮಾಡಿದ್ರು. ಈಶ್ವರಪ್ಪಗೆ ಏನು ಮಾಡಿದ್ರು ಇವತ್ತು? ಈಶ್ವರಪ್ಪ ಇಡೀ ನಾಡು ತುಂಬ ಅಡ್ಡಾಡಿದ್ರೆ ಯಾರೂ ಅವ್ರು ಬೆಂಬಲಿಸ್ತಾ ಇಲ್ಲ. ತಮ್ಮ ಕ್ಷೇತ್ರದಲ್ಲಿ ಡಿಪಾಸಿಟ್ ಜಪ್ತ್. ಇದು ಯತ್ನಾಳ್ ನೆನಪಿಡಬೇಕಾದ ವಿಷಯ, ಅವ್ರ ಜೊತೆಗಾರರು ನೆನಪಿಡಬೇಕಾದ ವಿಷಯ. ಅಂದ್ರೆ ಈಗ ಅವ್ರು ಏನು ಮಾಡಬಹುದು ಅಂತಂದ್ರೆ, ನಮ್ಮ ವಿಜಯೇಂದ್ರ ಬೇಡಪ್ಪ ಅದಕ್ಕೆ ಕೇಳಬೇಕು ಕೂತ್ಕೊಂಡು ಆಳಿದಾಗ ಈಗ ಒಬ್ಬೊಬ್ಬರು ನಮ್ಮ ಕಡೆ ಬರ್ತಾ ಇದ್ದಾರೆ, ನಮ್ಮ ಮಂದಿ ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಯತ್ನಾಳ್ ಗುಂಪಿನವ್ರು. ಹಾಗಾದ್ರೆ ತಮ್ಮ ಗುಂಪಿಗೆ ಯಾರ್ಯಾರಪ್ಪ ಈಗ ಇವರು ಸದಾನಂದ ಗೌಡ್ರು ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಮತ್ತು ಇನ್ನೊಬ್ಬರಾಗಿರೋ ಬರೋ ಲೆಕ್ಕದಾಗಿದ್ದಾರೆ. ಹಾಗಾದ್ರೆ ಬೊಮ್ಮಾಯಿಯವ್ರು ಮಾಡೋಣೇನ್ರಿ ಅಂದ್ರೆ ಮೋಸ್ಟ್ಲಿ ಎಸ್ ಅಂತಾರೆ. ಅದಕ್ಕೆ
ಮತ್ತು ಯಡಿಯೂರಪ್ಪನವರು ಹಾಳಾಗಿ ಹೋಗಲಪ್ಪ ನಮ್ಮ ಸೈಡ್ಗೆ ಅಷ್ಟೊಂದು ಯಾವಾಗ ಮಾತ್ರ ಕೇಳ್ತಾರೆ ಬೊಮ್ಮಾಯಿಯವರು ಹ್ಞೂ ಅಂದರೂ ಅನ್ಬೋದೇನೋ. ಅಂದ್ರೆ ಇವರಿಬ್ಬರು ಜಗಳದಾಗ ಬೊಮ್ಮಾಯಿಯವರು ಈ ರಾಜ್ಯದ ಅಧ್ಯಕ್ಷರು ಆಗಬಹುದಾ ಅಂತ ಒಂದು ಈ ಜೋರ್ದಾರ್ ಮತ್ತೆ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಬುದ್ಧಿವಂತರಿದ್ದಾರೆ, ಎಲ್ಲ ಇದ್ದಾರೆ, ಸರಿ, ಜೊತೆಗೆ ಅನುಭವದ ಅದು ಸರಿ, ಮಾಜಿ ಮುಖ್ಯಮಂತ್ರಿಗಳು ಸರಿ, ಒಂದು ಲಿಂಗಾಯತ ಕಮ್ಯುನಿಟಿಯಲ್ಲೇ ಇದ್ದಂಥವ್ರು, ಯತ್ನಾಳ್ಗಿಂತ ಒಳ್ಳೆಯವರು. ಲಿಂಗಾಯತ ನಮಗೆ ನಾನು ಇರ್ತೀನಿ ಅಂತೇನೋ ಹೇಳ್ತಾ ಇದ್ದಾರೆ ಯತ್ನಾಳರು. ಅದು ಇಡೀ ಲಿಂಗಾಯತ ಸಮುದಾಯವ್ರನ್ನ ಒಪ್ತಿದ್ದಾನ, ಅವ್ರ ಬಾಯಿಗೆ ಒಪ್ತಿದ್ದಾನ, ಅವ್ರ ವ್ಯಕ್ತಿತ್ವಕ್ಕೆ ಒಪ್ತಿದ್ದಾನೆ. ಅಲ್ಲಿ ನೀರಾಣಿ ಅವರು ಇದ್ದಾರೆ, ಮತ್ತಿದ್ದಾರೆ, ಅವ್ರನ್ನ ವಿರೋಧ ಮಾಡ್ತಾರೆ. ಅದಕ್ಕೆ ಅದು ನಾವು ಒಬ್ಬ ಲಿಂಗಾಯತಕತ್ನ ಅಂತ ಅನ್ನುವಂಥ ಮಾತು ಮಾತಾಡ್ತಾರೆ. ಅವ್ರಿಗಿಂತ ಬೊಮ್ಮಾಯಿಯವ್ರಿಗೆ ಒಳ್ಳೆಯ ಹೆಸರು ಅದು. ಮೋಸ್ಟ್ಲಿ ಬೊಮ್ಮಾಯಿಯವ್ರಿಗೆ ನೋಡ್ಬೋದು. ಬಟ್ ವಿಜಯೇಂದ್ರ ಅವ್ರ ಮೇಲೆ ಹೈಕಮಾಂಡಿದ್ದು ಒಂದು ಸ್ವಲ್ಪ ಪ್ರೀತಿ ಇದೆ. ಯಾಕೆಂದರೆ ಭವಿಷ್ಯದಲ್ಲಿ ಒಬ್ಬ ನಾಯಕ ಬೇಕಾಗೇನು ಅವ್ರಿಗೆ. ಯಡಿಯೂರಪ್ಪನವ್ರಿಂದ ಮುಗಿದೋತು, ಇನ್ನೊಬ್ಬ ನಾಯಕ ಕಾಣ್ತಾ ಇಲ್ಲ. ಯಾವುದು ಬಿಡಪ್ಪ, ಯಡಿಯೂರಪ್ಪರ ಮಟ್ಟಿಗೆ ಬರುವಂಥ ಒಬ್ರು ಯಾರು ನಾಯಕರು ಇದ್ದಾರೆ ಅಂದ್ರೆ ಅವ್ರಿಗೆ ಕಾಣ್ತಾರೆ ಹೈಕಮಾಂಡ್ಗೆ. ಅವ್ರು ಹುಡುಕ್ತಾ ಇದ್ದಾರೆ. ಅವರೆಲ್ಲ ಹುಡುಗಿನೇ ಇವ್ರು ತೆಗೆದಿದ್ದು ಒಂದು ಲಾಂಗ್ ಟರ್ಮ್ ಒಬ್ಬ ನಮ್ಮ ನಾಯಕ ಬೇಕಂತೇಳಿ. ಯಾಕಂದ್ರೆ ನಾಳೆ ಸಿದ್ದರಾಮಯ್ಯ ಹೋದ್ರೆ ಅವ್ರ ನಂತರ ಮತ್ತೊಬ್ಬರು ನಾಯಕ ಇಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವರು ಆ ಮಟ್ಟದ ನಾಯಕರಲ್ಲ, ಮತ್ತು ಮಾಸ್ ಲೀಡರ್ ಅಲ್ಲ, ಜನಸಾಮಾನ್ಯರ ಲೀಡರ್ ಅಲ್ಲ ಅವರು. ಅದು ನಿಮಗೆ ಗೊತ್ತಂದ್ರೆ ನಮಗೆ ಗೊತ್ತು ಹೆಂಗೆ ಲೀಡರ್ ಆಗಿದ್ದಾರೆ ಏನಂತೇಳಿ. ಇಂದಿರಾ ಗಾಂಧಿಯವರ ನೆರಳಲ್ಲೇ, ಅದರಲ್ಲೂ ಈ ಗಾಂಧಿ ಪರಿವಾರದ ಕಿಚನ್ ಕ್ಯಾಬಿನೆಟಿಂದ ಒಬ್ಬ ಲೀಡರ್ ಆದಂಥವ್ರು. ಜನಮಾನಸದಲ್ಲಿ ಅವರಿಲ್ಲ. ಒಬ್ರು ಏನಪ್ಪ ಅವ್ರು ಇನ್ನೂ ಅದು ಸಹಿತ ಒಂದು ಏನೋ ಪಕ್ಷಿ ಹೊಡೆದು ಬಿದ್ದು ಹೋಗೋ ಮುಂದೆ ಮಾಡೋ ಮುಂದೆ ಬಂದಿಲ್ಲುವಂಥ ಒಬ್ಬ ಭೀಮಕಾಯ ವ್ಯಕ್ತಿ ಉಳಿಸ್ಕೊಂಬರ್ತಾರೆ, ಕಲ್ಲಿದ್ದಂಗೆ ಅಂತೇಳಿ ಮಾತಾಡ್ತಾರೆ. ವಿನಃ ಒಬ್ಬ ನಾಯಕ ಅಂತ ಮಾತಾಡ್ತಾರೆ ಡಿ ಕೆ ಶಿಗೆ. ಹೀಗಾಗಿ ಇವತ್ತೇನದಪ್ಪ ಅಂತಂದರೆ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯನವರು ಹೋದರೆ ಅವ್ರ ನಂತರ ಕರ್ನಾಟಕದಲ್ಲೇ ಯಾರಿಲ್ಲ ನಾಯಕರು, ಜನನಾಯಕರು. ಮಂದಿನ ಕೂಡಿಸೋದು, ಆರಿಸಿ ಬಂದಂಥ ಶಾಸಕರು ಹೊತ್ಕೊಂಡು ಹೋಗೋದು ಮಾಡೋದಿದ್ದು ಬೇರೆ, ಇದು ತೊಗೊಂಡು ಗೌರ್ಮೆಂಟ್ ರಚನೆ ಮಾಡೋದು ಆ ಸಂದರ್ಭದಲ್ಲೇ. ಬಟ್ ಜನಮಾನಸಲ್ಲಿ ಒಂದು ಮುದ್ರೆ ಬೇಕಲ್ರಿ, ಹೌದಪ್ಪ ನಾಯಕ ಅಂತೇಳಿ. ಇವತ್ತು ಯಡಿಯೂರಪ್ಪನವ್ರನ್ನ ಸಿದ್ದರಾಮಯ್ಯನವರು ಹೌದಪ್ಪ ನಾಯಕರಿದ್ದರೆ ಆ ನೆಲೆಯಲ್ಲಿ ಒಂದು ಸ್ವಲ್ಪ ಏನೋ ಬೊಮ್ಮಾಯಿಯವರು ಅನ್ನಿಸ್ಬೋದೇನೋ. ಹಿಂದೆ ಸಮಾಜದ ಪಕ್ಷ ಆಗಿದ್ರು, ಅಲ್ಲ ಇಲ್ಲಿ ಇದ್ದರು, ಅವ್ರ ಬಗ್ಗೆ ಒಂದು ಸ್ವಲ್ಪ ಒಳ್ಳೆಯ ಅಭಿಪ್ರಾಯ ಇತ್ತು. ಲಿಂಗಾಯತರು ಒಳ್ಳೆಯ ಅಭಿಪ್ರಾಯ ಇದೆ, ಸಾಧಾರಣ ಲಿಂಗಾಯತರಲ್ಲಿ ಯಾರೂ ಇಲ್ಲ, ಸ್ವಲ್ಪ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಮತ್ತು ಆದರೆ ಅವ್ರಿಗೆ ವಯಸ್ಸಿಲ್ಲ. ಅವರು ಹೆಚ್ಚು ಕಡಿಮೆ ನಮ್ಮ ಜಗದೀಶ್ ಶೆಟ್ಟರ ಮತ್ತು ಅವ್ರ ಜೊತೆಗೆ ನಮ್ಮ ಸದಾನಂದ ಗೌಡರು, ಯಡಿಯೂರಪ್ಪನವರು, ಅವರೆಲ್ಲ ಬಂದರು ವಯಸ್ಸಿನವರು. ದೀರ್ಘಕಾಲೀನ ಅಥವಾ ಲಾಂಗ್ ಟರ್ಮ್ ಒಬ್ಬ ನಾಯಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಈ ವಿಜೇಂದ್ರ ಹುಡುಕಿಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಮಾಡಬೇಕು ಅನ್ನೋದು ಹೈಕಮಾಂಡದು ಒಂದು ಈಗಾಗಲೇ ಅದು ಫಿಕ್ಸ್ ಆದಂಗೆ ಕಾಣ್ತಾ ಇದೆ. ಆದರೆ ಇವ್ರು ಹೊಸ ಡೈಲಾಗ್ ಮಾಡೋದ್ರಿಂದಾಗೆ ಅದು ಕಷ್ಟ ಅನ್ನಿಸ್ತದೆ. ಮತ್ತು ಪಕ್ಷ ಬಿಟ್ಟು ಹೋಗ್ತಾನೆ ಅಂತಂದ್ರೆ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಹೈಕಮಾಂಡ್ ಒಬ್ರಿಗೆಲ್ಲ ಹೋದ್ರೆ ಹೋಗಿ ಬಿಡಪ್ಪ ಸಾಕು ತೆಲಿನೂ ಹೋಯ್ತು ಅನ್ನೋಂಥ ಮಟ್ಟದಲ್ಲೂ ಇದ್ದಾರೆ. ಆದರೆ ಬ್ಲ್ಯಾಕ್ ಮೇಲ್ ಮಾತ್ರ ದಯವಿಟ್ಟು ಇವರು ಯತ್ನಾಳ್ರು ಮಾಡಲಾರ್ದ ಬೊಮ್ಮಾಯಿಯವ್ರು ಮಾಡಿ ನಮ್ಗೆ ಒಪ್ಪಿಗೆ ಅನ್ನೋ ಸಾಧ್ಯತೆಗಳಿದ್ದಾವೆ. ಅದಂದ್ರೆ ಒಂದು ಸ್ವಲ್ಪ ವಿಜೇಂದ್ರ ಅವರಿಗೆ ಪ್ರತಿಸ್ಪರ್ಧಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಯಡಿಯೂರಪ್ಪನವರು ಎಲ್ಲೇ ಒಪ್ಪಬಹುದೇನೋ. ಇಂದು ನಾಳೆ ವಯಸ್ಸಾಗಿದೆ, ಅವ್ರು ಸರದ್ರಪ್ಪ ಅಂದ್ರೆ ವಿಜೇಂದ್ರ ನಾವು ಸಪೋರ್ಟ್ ಮಾಡಿದ್ರೆ ವಿಜೇಂದ್ರಗೆ ಅನುಕೂಲ ಆಗ್ಬೋದು ಅಂತೇಳಿ ಅವರು ಒಪ್ಪಬಹುದೇನೋ. ಹೀಗಾಗಿ ಇಬ್ಬರ ಜಗಳದಲ್ಲಿ ಮೂರನೇವ್ರ ಲಾಭ, ಬೊಮ್ಮಾಯಿಯವ್ರ ಲಾಭ ಅನ್ನೋದು ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದವು. ಇದು ಅನ್ನಿಸ್ತಾ ಇಲ್ಲ ಯಾರಿಗೆ. ಆದ್ರೆ ಒಳ್ಳೆ ಪ್ಲ್ಯಾನ್ ಮಾಡಿ ನಮ್ಮ ಬೊಮ್ಮಾಯಿಯವರು ಈ ಒಂದು ತಂತ್ರವನ್ನು ಹೂಡಿದ್ದಾರೆ. ಬೆಕ್ಕು ಬೆನ್ನೆಯ ಜಗಳದಲ್ಲಿ ನ್ಯಾಯ ಇದೆ ಒಂದು ಜ್ಞಾನ ಇವರಲ್ಲಿ ಬಂದಂಗೆ ಕಾಣ್ತದೆ. ಅದಕ್ಕೆ ಅವ್ರು ನಾವು ಸ್ವಲ್ಪ ನೋಡ್ರಪ್ಪ ರಾಜ್ಯ ಅಧ್ಯಕ್ಷರು ಆಗ್ತದೆ ಅಂತೇಳಿ ಅದಕ್ಕೆ ಮೋಸ್ಟ್ಲಿ ಯತ್ನಾಳ್ರು ಒಬ್ಬೋದು, ದೂರದೃಷ್ಟಿ ಇಟ್ಕೊಂಡು ನಮ್ಮ ಯಡಿಯೂರಪ್ಪನವರು ಒಬ್ಬೋದು. ಹಾಗೆ ವಿಜೇಂದ್ರ ಅವರು ಒಂದಿಷ್ಟು ತಾತ್ಕಾಲಿಕ ಯುದ್ಧ ವಿರಾಮನ ಘೋಷಣೆ ಮಾಡ್ಬೋದು. ಅಂದ್ರೆ ಸಹಜವಾಗಿ ಬೊಮ್ಮಾಯಿಯವರು ಇವರು ಚಿಕ್ಕಾಣದಲ್ಲೇ ಆಗ್ಬೋದೇನೋ. ಯತ್ನಾಳ್ರು ಹೋಗ್ತಾರೆ ಇದಕ್ಕಂತ ನಾನು ಗ್ಯಾರಂಟಿ. ಯಾಕೆಂತಂದರೆ ಯತ್ನಾಳ್ರು ವಿಜೇಂದ್ರ ಆಗಿಬಿಡೋದು. ಯಾಕಂದ್ರೆ ಲಾಂಗ್ ಟರ್ಮ್ ಒಬ್ಬ ನಾಯಕ ಆಗಿಬಿಡ್ತಾರೆ. ನಾವು ನಂತರದಲ್ಲಿ ಯಾರೂ ಅವು ಇವ್ರ ಕಣ್ಣಿಗೆ ಹೈಕಮಾಂಡ್ ಕಣ್ಣಿಗೆ ನಾವು ಕಾಣೋದು ಇಲ್ಲ, ನಾವೇನೋ ವರ್ಕ್ ಮಾಡಿದ್ರು ಇವ್ರು ಬೆಲೆ ಕೊಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಕಲ್ಪನೆ, ಸ್ಪಷ್ಟ ಚಿತ್ರ ಒಳ್ಳೆಯದು. ಅದಕ್ಕಾಗಿ ವಿಜೇಂದ್ರ ಬೇಡ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ಗೆ ಲಾಂಗ್ ಟರ್ಮ್ ನಾಯಕ ಬೇಕಾಗಿದ್ದಾರೆ, ವಿಜೇಂದ್ರಗೆ ಸಪೋರ್ಟ್ ಅದ. ಅದೇ ಕಾರಣಕ್ಕೆ ಈಗ ಈ ಜಗಳ ತಣ್ಣಗೆ ಮಾಡಿಸೋರಾಗ, ತಂಪು ಮಾಡಿಸೋರಾಗ ಬೊಮ್ಮಾಯಿಯವ್ರು ಮಾಡ್ಬೋದಾ ಅಧ್ಯಕ್ಷರನ್ನಾಗೆ ಯಾರಿಗೆ ಗೊತ್ತು. ಯಾಕಂದರೆ ಇದು ಒಂದು ಸುಮ್ಮನೆ ಊಹೆ ಮಾಡಿ ಹೇಳಿದ್ನ ನಿಮಗೆ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ. ಆದರೂ ಆಗ್ಬೋದು. ಈಗಾಗಲೇ ಹೇಳಿದ ನಿಮಗೆ ಬೆಕ್ಕು ಬೆನ್ನೆ ಜಗಳ, ಅದರಲ್ಲೇ ಬೆನ್ನೆ ತಿನ್ನುವಂಥ ಅವಕಾಶಗಳು ಬೊಮ್ಮಾಯಿಯವ್ರಿಗೆ ಹೆಚ್ಚಿದ್ದಾವೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.